ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಇವತ್ತು ಭಾಳ ಅಪರೂಪಕ್ಕೆ ಮುಖ್ಯಮಂತ್ರಿಗಳು ಭಾಳ ಸಿಟ್ಟಿಗೆದ್ರು, ಭಯಂಕರ ಸಿಟ್ಟಿಗೆದ್ರು. ಅವರು ಈ ಥರ ಕೋಪಗೊಂಡದ್ದು ಇತ್ತೀಚಿನ ಕೆಲವು ಸಮಯದಲ್ಲಿ ನೀವು ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ಅಷ್ಟರ ಮಟ್ಟಿಗೆ ಸಿಟ್ಟಿಗೆದ್ರು, ಅದು ಕೂಡ ಸದನದಲ್ಲಿ. ಯಾವ ಕಾರಣಕ್ಕಾಗಿ ನೋಡಿ, ಎರಡು ರೀಸನ್ ಇತ್ತು. ಒಂದು, ಮುಖ್ಯಮಂತ್ರಿಗಳು ಇವತ್ತೊಂದು ಖಂಡನಾ ನಿರ್ಣಯವನ್ನು ಸದನದಲ್ಲಿ ಮಂಡನೆ ಮಾಡಿದ್ರು. ಯಾವುದು? ಮನ್ರೇಗಾವನ್ನು ರದ್ದು ಮಾಡಿ VBG ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವುದನ್ನು ವಿರೋಧಿಸಿ ವಿಧಾನಸಭೆಯಲ್ಲಿ ಇವತ್ತು ಸ್ವತಃ ಮುಖ್ಯಮಂತ್ರಿಗಳು ಖಂಡನಾ ನಿರ್ಣಯವನ್ನು ಮಂಡಿಸಿದರು. ಅದರಲ್ಲಿ VBGಯನ್ನು ವಾಪಸ್ ಪಡಿಬೇಕು ಹಾಗೂ ಮನ್ರೇಗಾ ಮರುಸ್ಥಾಪನೆ ಮಾಡಬೇಕು ಅನ್ನುವಂಥ ಅಂಶಗಳಿತ್ತು. ಅದರಲ್ಲಿ ಏನಾಯಿತು, ಅವರು ಈ ಸದನದ ನಿರ್ಣಯ ಇದು ಅಂತ ಹೇಳಿದ್ರು. ಯಾವಾಗಲೂ ನಿರ್ಣಯವನ್ನು ಸದನವೇ ಕೈಗೊಳ್ಳೋದು, ಅದೇ ಕಾರಣಕ್ಕಾಗಿ ಆ ರೀತಿ ಪ್ರಸ್ತಾಪಿಸಲಾಗುತ್ತೆ. ಆದರೆ BJPಯವರು ಅದನ್ನು ಒಪ್ಪಲಿಲ್ಲ. ಇದು ಸದನದ ನಿರ್ಣಯ ಅಂತ ನೀವು ಹೇಳಬಾರ್ದು, ಇದು ಸರ್ಕಾರದ ನಿರ್ಣಯ ಅಂತ ಹೇಳಿ ಅಂಥೇಳಿ ಅವರು ಒತ್ತಾಯ ಮಾಡಿದ್ರು. ಆಗ CM ಕೊಟ್ಟಂಥ ರಿಯಾಕ್ಷನ್ ಏನು? ನಾನು ನಿಮಗೆ ಬಹಳ ಒಂದು ಸಣ್ಣ ಬಿಟ್ಟಿದೆ, ಆ ವಿಡಿಯೋ ತೋರಿಸ್ತೀನಿ, ಜೊತೆಗೆ ಹೇಳ್ತೀನಿ ಯಾವ ಕಾರಣಕ್ಕಾಗಿ ಅಂತ. ಮತ್ತು ಹೈಕಮಾಂಡ್ನ ಪ್ರಭಾವ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷ್ಯ ಸಿಕ್ತಿವತ್ತು. ಮತ್ತು ಇನ್ನೊಂದು ರೀಸನ್ಗೂ ಕೂಡ ಮುಖ್ಯಮಂತ್ರಿಗಳು ಭಾಳ ಸಿಟ್ಟಿಗೆದ್ರು ಇವತ್ತು. ನಾನು ಆ ವಿಡಿಯೋ ಕೂಡ ತೋರಿಸ್ತೀನಿ. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳ ಮೇಲೆ ಅಂದರೆ ಅಷ್ಟರ ಮಟ್ಟಿಗೆ ಸಿಟ್ಟಿಗೇಳುವಂತಹ ಒತ್ತಡ ಯಾವುದು, ಅದಿನ್ನೆಂಥ ಒತ್ತಡ? ಹಾಗೂ ವಿರೋಧ ಪಕ್ಷಗಳು ಕೂಡ ಒಂದು ಒತ್ತಡಕ್ಕೆ ಒಳಗಾದ ಹಾಗೆಯೇ ಕೆಲಸ ಮಾಡಿತು. ಈವನ್ ಸುನೀಲ್ ಕುಮಾರ್ ಕೂಡ ಅಲ್ಲಿ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುವ ಹಾಗೆ ಕೆಲವು ವರ್ತನೆಗಳು, ಆ ವಿಜುವಲ್ಸ್ ಕೂಡ ಇದೆ. ಏನು ಅಂದರೆ, ಈ ಸದನದಲ್ಲಿ ಬಹಳ ವಿಶೇಷವಾಗಿ ಕೆಲಸ ಮಾಡೋದು ಒಂದು ಅಂಶ ಇದೆ. ಏನದು? ಮುಖ್ಯಮಂತ್ರಿಗಳು ಸಿಟ್ಟಿಗೆದ್ದಿದ್ದೆ ಯಾಕೆ? BJP ಕೂಡ ಯಾವ ಪ್ರಭಾವಕ್ಕೊಳಗಾಗಿ ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತು ಹಾಗೂ ಅವರ ವರ್ತನೆಗಳು ನಿಗದಿಯಾದವು. ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, VBG ಕೇಂದ್ರ ಸರ್ಕಾರದ ನೂತನ ಕಾಯ್ದೆ, ಅದನ್ನು ವಿರೋಧ ಮಾಡಿ ಹಾಗೂ ಮನ್ರೇಗಾ ಯೋಜನೆಯನ್ನು ಮರುಸ್ಥಾಪನೆ ಮಾಡಬೇಕು ಅನ್ನುವಂಥ ಒತ್ತಾಯ, ಅದೇ ಹಿನ್ನೆಲೆಯಲ್ಲಿ ಖಂಡನಾ ನಿರ್ಣಯ. ಸ್ವತಃ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದ ಪರವಾಗಿ ಸದನದ ನಿರ್ಣಯವನ್ನು ಮಂಡನೆ ಮಾಡಿದ್ರು. ಇದನ್ನು ವಿರೋಧ ಪಕ್ಷ ಅಶೋಕ್, ವಿರೋಧ ಪಕ್ಷದ ನಾಯಕರು, ಅವರ ನೇತೃತ್ವದಲ್ಲಿ BJPಯವರು ತೀವ್ರವಾಗಿ ವಿರೋಧಿಸಿದರು. ನೀವು ಇದನ್ನು ಸದನದ ನಿರ್ಣಯ ಅಂತ ಹೇಗೆ ಮಾಡ್ತೀರಿ ಅಂತ ಕೇಳಿದ್ರು. ಸದನದ ನಿರ್ಣಯ ಅಂತ ಮಾಡಬೇಡಿ, ಇದು ಕಾಂಗ್ರೆಸ್ ನಿರ್ಣಯ ಅಂತ ಮಾಡಿ ಅಂತ ಒತ್ತಾಯಿಸಿದರು. ಯಾವುದೇ ಒಂದು ಪಕ್ಷದ ನಿರ್ಣಯವನ್ನು ವಿಧಾನಸಭೆಯಲ್ಲಿ ಕೈಗೊಳ್ಳಲಿಕ್ಕೆ ಆಗೋದಿಲ್ಲ. ಬೇಕಾದರೆ ಸರ್ಕಾರದ ನಿರ್ಣಯ ಆಗುತ್ತೆ, ಆದರೆ ಅದನ್ನು ಅಂಗೀಕಾರ ಮಾಡೋದು ಸದನ ಆಗಿರುತ್ತೆ. ಸರ್ಕಾರವೇ ಮಾಡಿ ಸರ್ಕಾರವೇ ಅಂಗೀಕಾರ ಮಾಡೋದಾದರೆ ಸದನಕ್ಕೆ ಯಾಕೆ ತರ್ತಾರೆ? ಅದನ್ನು ಕ್ಯಾಬಿನೆಟ್ಟಲ್ಲೇ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಟೆಕ್ನಿಕಲ್ ಪಾಯಿಂಟ್ ಇದ್ದಿದ್ದು ಅದು. ಆ ಹಂತದಲ್ಲಿ ಯಾವಾಗ BJPಯವರೆಲ್ಲರೂ ಕೂಡ ನಿಂತ್ಕೊಂಡು ಇಲ್ಲ ಇದನ್ನು ಕಾಂಗ್ರೆಸ್ಸಿನ ನಿರ್ಣಯ ಮಾಡಿ ಅಂತ ಹೇಳಿದ್ರು, ಮುಖ್ಯಮಂತ್ರಿಗಳು ಭಾಳ ಸಿಟ್ಟಿಗೆದ್ರು. ಅವರು ಮೂರು ಸತಿ ಹೇಳಿದ್ರು, ಸದನ 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 ಸದನದ್ದೇ ನಿರ್ಣಯ ಅಂಥೇಳಿ ಪಟ್ಟಿಡ್ಕೊಂಡು ಭಾಳಷ್ಟು ಸರ್ತಿ ಅವ್ರು ರಿಪೀಟ್ ಮಾಡಿದ್ರು ಕೂಡ ಆನಂತರವೂ ಅದನ್ನು. ಇದು ಒಂದು ವಿಚಾರ ಗದ್ದಲಕ್ಕೆ ಕಾರಣ ಆಗಿತ್ತು. ಮತ್ತೊಂದು ನೋಡಿ, ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ನಡೀತಾ ಇತ್ತು. ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ ಎಳೆಯಾಗಿ ಅಶೋಕ್ ಅವರು ಸರಿಸುಮಾರು 1.25 ಗಂಟೆ ಪ್ರಸ್ತಾಪಿಸಿದ್ರು. ಅದು ಮುಗಿದ ನಂತರ ಆ್ಯಕ್ಚುಲಿ BACಯಲ್ಲಿ ಚರ್ಚೆ ಆಗಿದ್ದ ಪ್ರಕಾರ, ಅಜೆಂಡಾದಲ್ಲಿ ಇದ್ದಿದ್ದ ಪ್ರಕಾರ ಇವತ್ತು ಮನ್ರೇಗಾದೇ ಚರ್ಚೆ ಆಗಬೇಕು ಅಂತ ಇತ್ತು. ಅಂದರೆ ಮನ್ರೇಗಾ ಬಗ್ಗೆ ಇವರೇನು ಖಂಡನ ನಿರ್ಣಯವನ್ನು ಈಗ VBG ವಿರೋಧಿಸಿ ಕೈಗೊಳ್ತಾರೆ, ಅದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ ಇತ್ತು. ಆದರೆ ಲಾಸ್ಟ್ ಮಿನಿಟಲ್ಲಿ ಸ್ಪೀಕರ್ ಒಂದು ಸಂಧಾನವನ್ನು ಮಾಡಿ ಮೊದಲು ಅಬಕಾರಿ ಇಲಾಖೆದವರು ಚರ್ಚೆ ಮಾಡಲಿ, ಅದಾದ ನಂತರ ಇದನ್ನು ತೊಗೊಳ್ಳೋಣ ಅಂತ ಹೇಳಿದರು. ಆದರೆ ಏನಾಯಿತು, ಅಶೋಕ್ ಅವರು ಮಾತನಾಡಿದ ನಂತರ JDS ಅವರು ಮಾತಾಡಬೇಕು ಅಂತ ಎದ್ನಿದ್ರು. ಅಷ್ಟೇ ಅಲ್ಲ, ಮುನರತ್ನ ತಾನು ಮಾತಾಡಬೇಕು ಅಂದರು. ಇನ್ನು ಹಲವರೆಲ್ಲ ನಾವು ಮಾತಾಡಬೇಕು ಅಂತ ಎದ್ನಿಲಿಕ್ಕೆ ರೆಡಿ ಆದರು. ಆಗ ಮುಖ್ಯಮಂತ್ರಿಗಳು ತಾಳ್ಮೆ ಕಳ್ಕೊಂಡ್ರು. ಅರೆ, ಈ ಇಶ್ಯೂ ತಗೊಳ್ಳೋ ಹಾಗೆ ಇರಲಿಲ್ಲ, ಇವತ್ತು ಮನ್ರೇಗಾದೇ ಚರ್ಚೆ ಆಗಬೇಕಿತ್ತು. ಆದರೆ ನೀವೇನೋ ರಿಕ್ವೆಸ್ಟ್ ಮಾಡಿದ್ರಿ ಅಂತಲೇ ಅವಕಾಶ ಕೊಟ್ಟರೆ, ಈ ರೀತಿ ಎಲ್ಲದಕ್ಕೂ ನಾವು ಮಾತಾಡ್ತೀವಿ ಅಂತ ಹೋಗ್ಬಿಟ್ರೆ ಮತ್ತು ಅಜೆಂಡಾ ಏನಕ್ಕೆ ಬೇಕು? BACಯಲ್ಲಿ ಮಾತಾಡಿದ್ದೇನಾಯಿತು ಅಂತಲೇ ಆಗಲೂ ಸಿಟ್ಟಿಗೆದ್ರು. ನೋಡಿ, ಇದೆಲ್ಲ ಕಾರಣ ಏನು ಅಂದರೆ, ಆ ಕಡೆ ವಿರೋಧ ಪಕ್ಷಕ್ಕೂ ಹೈಕಮಾಂಡ್ನಿಂದ ಒತ್ತಡ ಇದೆ, VBGಯನ್ನು ಸಮರ್ಥಿಸ್ಕೊಳ್ಳೇಬೇಕು ಅಂತ. ಈ ಕಡೆ ಸರ್ಕಾರಕ್ಕೂ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೂ ಕೂಡ ಹೈಕಮಾಂಡ್ನಿಂದ ಮನ್ರೇಗಾ ಪರವಾಗಿ VBG ವಿರೋಧಿಸಿ ಖಂಡನಾ ನಿರ್ಣಯ ಕೈಗೊಳ್ಳಬೇಕು ಹಾಗೂ ಅದಕ್ಕೆ 2 ದಿನಗಳ ಕಾಲಾವಕಾಶವನ್ನು ಇಟ್ಟು ಚರ್ಚೆ ಮಾಡಬೇಕು ಅನ್ನೋಂಥದ್ದು ಹೈಕಮಾಂಡ್ನ ಡೈರೆಕ್ಷನ್ ಇದೆ. ಹೀಗಾಗಿ ಸಹಜವಾಗಿ ಇಬ್ಬರ ಮೇಲಿರುವ ಒತ್ತಡದ ಕಾರಣಕ್ಕಾಗಿ ಎರಡೂ ಕಡೆ ತಾಳ್ಮೆಗೆಟ್ಟದ್ದನ್ನು ನಾವು ನೋಡಿದ್ವಿ. ಇನ್ಫ್ಯಾಕ್ಟ್ ಒಂದು ಹಂತದಲ್ಲಿ ಸುನೀಲ್ ಕುಮಾರ್ ಅವರು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತಾ ಯಾವಾಗ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೋದರು, ಭಾಳ ಸುದೀರ್ಘವಾದ ಸಮಯ ತೆಗೆದುಕೊಂಡು ಅಶೋಕ್ ಅವರು ಮಾತನಾಡಿದ್ದಾರೆ ಅಂತ ಹೇಳಿದಾಗ ಭ್ರಷ್ಟಾಚಾರ ಅಷ್ಟು ದೊಡ್ಡದಿದೆ,
ಅದಕ್ಕೋಸ್ಕರ ಅಷ್ಟೊಂದು ಸುದೀರ್ಘ ಸಮಯ ತೆಗೆದುಕೊಂಡಿದ್ದಾರೆ ಅನ್ನೋ ಮಾತೆಲ್ಲ ಅವ್ರು ಹೇಳಿದ್ರು. ಹಾಗೆ ರಾಜೀನಾಮೆ ಕೊಟ್ಟು ಹೋಗಬೇಕು, ಇದನ್ನೆಲ್ಲ ಕೇಳ್ತಾ ಕೂತಿದ್ದಾರಲ್ಲ ಇವರು, ಹಾಗೆ ಹೀಗೆ ಅಂತೆಲ್ಲ ಅವ್ರು ಮಾತನಾಡಿದಾಗ ದಿನೇಶ್ ಗುಂಡೂರಾವ್ ಅವರು ಎದ್ದಿಂತು, ಇವರು ಪರಶುರಾಮನ ಮೂರ್ತಿಯಲ್ಲಿ ಭ್ರಷ್ಟಾಚಾರ ಮಾಡಿದವರು, ಇವರು ನಮಗೆ ಭ್ರಷ್ಟಾಚಾರದ ಬಗ್ಗೆ ಹೇಳಕ್ಕೆ ಬರ್ತಾರೆ ಅಂಥೇಳಿ ಅಟ್ಯಾಕ್ ಮಾಡಿದ್ರು. ಯಾವಾಗ ಆ ಕಡೆಯಿಂದ ಪರಶುರಾಮ ಮೂರ್ತಿಯ ವಿಚಾರ ಬಂತು, ಸುನೀಲ್ ಕುಮಾರ್ ಅವರ ನೀಜರ್ ರಿಯಾಕ್ಷನ್ ಏನಿತ್ತು ಅಂದರೆ, ಆಯಿತು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ದೀನಿ, ನೀವು ರೆಡಿ ಇದ್ದೀರಾ ಅಂತ ಕೇಳಿದ್ರು. ಆದರೆ ಅದಾದ ನಂತರ ಅವರು ಕೆಲ ಹೊತ್ತು ಮೌನಕ್ಕೆ ಶರಣಾದರು, ಅಷ್ಟು ಅಗ್ರೆಸಿವ್ ಆಗಿ ಹೋಗಲಿಲ್ಲ. ವಿಜುವಲ್ಸ್ ಇದೆ ಅದು. ಅಂದರೆ ಹಾಗೆಲ್ಲ ಒತ್ತಡಗಳಿರುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಹೈಕಮಾಂಡ್ನ ಪ್ರೆಷರ್ನ ಕಾರಣಕ್ಕಾಗಿ ಬಹಳ ಉತ್ಸಾಹದಿಂದ, ರಣೋತ್ಸಾಹದಿಂದ ಎದ್ದು ನಿಂತು ಮಾತಾಡ್ತಾರೆ. ಯಾವಾಗ ತಮ್ಮ ವೈಯಕ್ತಿಕ ವಿಚಾರಗಳು ಬರ್ತದೆ, ವೈಯಕ್ತಿಕವಾದ ಒತ್ತಡ. ಹೀಗೆ ಇವತ್ತು ಈ ರೀತಿಯ ಒಂದು 2-3 ಇನ್ಸಿಡೆಂಟ್, ಸಿಟ್ಟಿಗೆದ್ದದ್ದು, ತಾಳ್ಮೆ ಕಳೆದುಕೊಂಡದ್ದು, ಅದಕ್ಕೆ ಸದನ ಸಾಕ್ಷಿಯಾಯಿತು. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಈ ಬಾರಿ ಚರ್ಚೆಗಿಂತ ಹೆಚ್ಚು ಗದ್ದಲವೇ ಸದನದಲ್ಲಿ ನೋಡ್ಲಿಕ್ಕೆ ಸಿಕ್ತು. ಈ ವಿಚಾರದಲ್ಲೂ ಕೂಡ ಅದೇ ರಿಪೀಟ್ ಆಗಿದೆ. ಹೈಕಮಾಂಡ್ನ ಗಮನ ಸೆಳೀಲಿಕ್ಕೂ ಕೂಡ ಕೆಲವು ಬಾರಿ ಈ ರೀತಿ ಮಾಡ್ತಾರೆ, ಅದೇ ಆಗಿರಲೂಬಹುದು. ನಿಮ್ಮ ಪ್ರಕಾರ VBG ರಾಮ್ಜಿ ಕಾಯ್ದೆ ಅಂದರೆ 125 ದಿನಗಳ ಉದ್ಯೋಗ ಖಾತ್ರಿ ಅಂತ ಹೇಳ್ತಿರುವಂಥದ್ದು, ಅದು ಒಳ್ಳೆಯದು ಅಂತೀರಾ, ಅಥವಾ ಹಿಂದೆ ಇದ್ದಂಥ ಮನ್ರೇಗಾ ಅದೇ ಒಳ್ಳೆಯದಿತ್ತು, ಅದೇ ಮರುಜಾರಿ ಆಗಬೇಕು ಅಂತ ಭಾವಿಸ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಿದ್ಧರಿಲ್ಲ ಅಷ್ಟೇ. ಚರ್ಚೆ ಮಾಡಿ ಅಜೆಂಡಾ ಪ್ರಕಾರ ಮಾಡಿ. ಒಂದು ಗಂಟೆ 2 ಗಂಟೆ ಮಾತಾಡಿದ್ದಾರೆ, ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು 1 ನಿಮಿಷ ಕುತ್ಕೊಳ್ಳಿ. ಒಂದ್ ನಿಮಿಷ ಆಯ್ತು, ಜಾಸ್ತಿ ಮಾತಾಡೋದಲ್ಲ, ಜಾಸ್ತಿ ಮಾತಾಡಿದ್ರೆ ಹಗರಣ ದೊಡ್ಡದಿದ್ದಾರೆ. ಈಗ ಅದರ ಬಗ್ಗೆ ಎಲ್ಲ ಪ್ರತಿಪಕ್ಷ ನಾಯಕರು ಮಾತಾಡಬಹುದು. ಈಗ ನೀವು ಮಾತಾಡಿ, ಪರಶುರಾಮನ ದೊಡ್ಡ ಭ್ರಷ್ಟಾಚಾರ, ವಿಚಾರ ದಿನೇಶ್ ಗುಂಡೂರಾವ್ 5 ಮಿನಿಟ್ಸ್. ನೀವು ಆ ವಿಷಯ ತಗೊಂಡ್ರೆ ಚರ್ಚೆ ಮಾಡಕ್ ರೆಡಿ ಇದೀನಿ. ನೀವು ರೆಡಿ ಇದ್ದೀರಾ? ತಗೊಳ್ಳಿ, ಯಾರು ಬೇಡ ಅಂತ ಮಾತಾಡಿ. ನಾನೇನು ಓಡೋಗ್ತಾ ಇಲ್ಲ, ನಾನು ರೆಡಿ ಇದ್ದೀನಲ್ಲ, ನಾನು ರೆಡಿ ಇದ್ದೀನಿ, ಬನ್ನಿ ಚರ್ಚೆ ಮಾಡೋಣ. ಚರ್ಚೆ ಮಾಡೋ ಟೈಮ್ ವೇಸ್ಟ್ ಮಾಡ್ತೀರಾ, ಮಾತಾಡ್ತೀರಾ? ನೀವು ಇಷ್ಟೆಲ್ಲ ಮಾತಾಡಿ. ನೀವು ಆಗೋದು ಇಲ್ಲ. ಐ ಆಮ್ ಎ ಬಿಜೆಪಿ, ನಾನು ಬಿಜೆಪಿಯಲ್ಲೇ ಇದ್ದೀನಿ, ಬಿಜೆಪಿಯಲ್ಲೇ ಇರ್ತೀನಿ. ಓಕೆ, ಬಹಳ ಸಂತೋಷ. ಅವ್ರು ಅಲ್ಲೇ ಇರಲಿ, ಎಲ್ಲೂ ಹೋಗೋದು ಬೇಡ. ನಾವು ಬಂದರೂ ಸೇರಿಸ್ಕೊಳ್ಳಲ್ಲ ನಿಮ್ಗೆ. ಒಂದು ವೇಳೆ ಕಾಂಗ್ರೆಸ್ ಬಂದರೂ ಸೇರಿಸ್ಕೊಳ್ಳಲ್ಲ. ಮಾನ್ಯ ಅಶೋಕ್ ಅವ್ರು ಹೇಳಿದ್ರು, ಸಿದ್ದರಾಮಯ್ಯ ದೇಶದಲ್ಲಿ ಮುಳುಗೋಗ್ಬಿಟ್ಟಿದ್ದೀರಾ, ಎಲ್ಲೋ ಒಂದ್ 2 ಕಡೆ ಕೋಸರಿಗೆ ತರ ಇದ್ದೀರಾ. ಇಲ್ಲಿ ಆಂಧ್ರ ಪ್ರದೇಶ, ದೇಶದಲ್ಲೆಲ್ಲ ಬಿಜೆಪಿ ಕಮಲ ಹರಡ್ಬಿಟ್ಟೈತೆ ಸರ್, ಏನು ಮಾಡಕ್ಕಾಗಲ್ಲ. ಹೌದು, ನೀವು 1980 ಇಸ್ವಿನಲ್ಲಿ ಎಷ್ಟು ಜನ ಗೆದ್ದಿದ್ರಿ? ಹಳೆಯ ಕತೆ ಯಾಕೆ? ಹಳೆಯ ಕತೆ ಅಂತಲ್ಲ, ಈಗಲೂ ಕೂಡ ನರೇಂದ್ರ ಮೋದಿ ಅವರು 2 ಸಾರಿನೂ ಮುಖ್ಯಮಂತ್ರಿಗಳೇ, 2008ರಲ್ಲಿ ಯಾವ ಪಾರ್ಟಿಯಲ್ಲಿ ಇದ್ರಿ ಹೇಳಿ ನೀವು? ಮೆಜಾರಿಟಿ ಬಂದಿತ್ತ ನಿಮ್ಗೆ? 1980ರಲ್ಲಿ ಯಾವ ಪಾರ್ಟಿಯಲ್ಲಿ ಇದ್ರಿ ನೀವು? ನಾನು ಯಾವ ಪಾರ್ಟಿ? ನಾನು ಈಗ ಸೋಷಲಿಸ್ಟ್ ಪಾರ್ಟಿನಲ್ಲಿದ್ದೆ, ಆಮೇಲೆ ಜನತಾ ಪಾರ್ಟಿ ಬಂದೆ ಮರ್ಜ್ ಆದ್ಮೇಲೆ, ಆಮೇಲೆ ಜನತಾ ಪಾರ್ಟಿಯಿಂದ ಜನತಾದಳ ಆಯ್ತು, ಆಮೇಲೆ ಸಮಾಜ್ ಜನತಾದಳ ಎಸ್ ಆಯ್ತು, ಆಮೇಲೆ ಕಾಂಗ್ರೆಸ್ ಬಂದಿದ್ದೀನಿ. ಕಾಂಗ್ರೆಸ್ ಇಲ್ಲ ಅಂತ ಹೇಳಲ್ಲ. ನಾನು 4 ಸಾರಿ ಸೋತಿರೋದು ನಿಜ. 2 ಲೋಕಸಭಾ, 2 ಅಸೆಂಬ್ಲಿ. ನೀವು ನಿಮ್ ತರ ನಾನು ಒಂದ್ ಸಾರಿನೂ ಸೋತಿಲ್ಲ. DK ಶಿವಕುಮಾರ್ ವಿರುದ್ಧ ನಿಂತ್ಕೊಂಡಾಗ ಸೋತಿಲ್ವಾ? ನಾನು 2 ಕಡೆ ನಿಂತಿದ್ದೆ ಸರ್. 2 ಕಡೆ ನಿಂತ್ಕೊಳ್ಳಿ, ನಾನು 2 ಕಡೆ ನಿಂತ್ಕೊಂಡು ಒಂದ್ ಕಡೆ ಗೆದ್ದಿದ್ದೀನಿ. ಅದು ಸೋಲಲ್ವಾ? ಅದೇಂಗ್ ಸರ್? ಕನಕಪುರದಲ್ಲಿ ಸೋಲಲ್ವಾ?
ನಾನು ಹೇಳಿದ್ದು ಯಾವುದೇ ಅಧಿವೇಶನದಲ್ಲಿ ನಾನು ಪರ್ಮನೆಂಟ್ ಆಗಿದ್ದೀನಿ. ಅಲ್ಲಿ ಪರ್ಮನೆಂಟ್ ಆಗಿರೋದು ಬೇರೆ. ಸೋತಿದ್ದೀರಿ ಅಲ್ವಾ? ಸೋತಿದ್ದೀರಿ ಅಲ್ವಾ? ಸೋತಿದ್ದೀರಿ ಅಲ್ವೇನ್ರಿ? ನಾನೆಲ್ಲಿ ಸರ್ ಸೋತಿದ್ದೀನಿ? ಶಿವಕುಮಾರ್ ವಿರುದ್ಧ ಸೋತಿದ್ದೀರಿ ಅಲ್ವಾ? ಗೆದ್ದಿದ್ದೀರಾ ನೀವು? ಶಿವಕುಮಾರ್ ವಿರುದ್ಧ ಗೆದ್ದಿದ್ದೀರಾ? ಪದ್ಮನಾಭನಗರ ಗೆದ್ದಿದ್ದೀನಲ್ಲ. ಗೆದ್ದಿದ್ದೀರಾ ನೀವು? ಹೌದು, ಪದ್ಮನಾಭನಗರ ಶಿವಕುಮಾರ್ ವಿರುದ್ಧ. ಅದ್ ಬಿಡಿ, ಅದ್ ಬಿಡಿ ಅಂದ್ರೆ ಅದೇ ಪಾರ್ಟಿ ಹೇಳಿತ್ತು, ನಿಂತಿದ್ದೆ. ಎಷ್ಟು ಓಟ್ ತಗೊಂಡಿರಿ? ಮುಂದೆ ಹೋಗು. ಎಷ್ಟು ಓಟ್ ತಗೊಂಡಿದ್ರಿ? ನಾನು ಸೋಲು ಗೆಲುವುಗಳು ರಾಜಕೀಯದಲ್ಲಿ ಇರ್ತಕ್ಕಂಥದ್ದೇ. ಸೋಲು ಗೆಲುವುಗಳು ಇರ್ತಕ್ಕಂಥದ್ದು. ಎಂತೆಂಥ ದೊಡ್ಡ ದೊಡ್ಡ ಲೀಡರ್ಗಳು ಸೋತಿದ್ದಾರೆ. ನಾನು ಸೋತಿದ್ದೀನಿ. ನಾನು ಏನು ಎಲ್ಲಾ ಸಾರಿನೂ ಗೆದ್ದಿದ್ದೀನಿ. 14 ಎಲೆಕ್ಷನ್ಗಳು ಮಾಡಿದ್ದೀನಿ. 8 ಎಲೆಕ್ಷನ್, 9 ಎಲೆಕ್ಷನ್ಗಳು ಗೆದ್ದಿದ್ದೀನಿ. 4 ಸೋತಿದ್ದೀನಿ. ತಾಲೂಕು ಬೋರ್ಡು ಕೂತ್ಕೊಳ್ಳಿ. ಓಕೆ, ಮುಂದುವರಿಸಿ. ಆದ್ರೂ ಕೂಡ ನಾನು ಯಾವತ್ತೂ ಸೋತಿಲ್ಲ ಅಂತ ಹೇಳೇ ಇಲ್ಲ. ಸೋತಿದ್ದೀನಿ, ಈಗಲೂ ಹೇಳ್ತೀನಿ, ಹಿಂದೆನೂ ಹೇಳಿದ್ದೀನಿ, ಮುಂದೆನೂ ಹೇಳ್ತೀನಿ. ಆದರೆ ನಾನು 2 ಸಾರಿ ವಿರೋಧ ಪಕ್ಷದ ನಾಯಕನಾಗಿದ್ದೀನಿ, 2 ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ, 1 ಸಾರಿ ಪಕ್ಷದ ಅಧ್ಯಕ್ಷನಾಗಿದ್ದೀನಿ, 2 ಸಾರಿ ಉಪಮುಖ್ಯಮಂತ್ರಿ ಆಗಿದ್ದೀನಿ, 84ರಿಂದ ಮಿನಿಸ್ಟರ್ ಆಗಿದ್ದೀನಿ. ಆಮೇಲೆ 16 ಬಜೆಟ್ ಮಂಡಿಸಿದ್ದೀನಿ. ಈಗ 17ನೇ ಬಜೆಟ್ ಮಂಡಿಸಬೇಕಾಗಿದೆ.